ನಮಸ್ಕಾರ ಸ್ನೇಹಿತರೆ, 2007ರಲ್ಲಿ ಮಾಯಾ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲರೂ ಹೈಕಿಂಗ್ಗೆ ಅಂತ ಒಂದು ಬೆಟ್ಟವನ್ನ ಹತ್ತೋಕೆ ಶುರು ಮಾಡಿದಾಗ ಕಾಡಿನ ದೇವತೆಗಳ ಜೊತೆಗೆ ದುಷ್ಟ ಶಕ್ತಿಗಳು ಇವ್ರಿಗೆ ತೊಂದರೆ ಕೊಡೋಕೆ ಶುರು ಮಾಡ್ತಾರೆ. ಮಾಯಾಳ ಫ್ರೆಂಡ್ ಈತಾಗಂತೂ ಕೇಳಂಗೆ ಇಲ್ಲ, ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ, ಚಿತ್ರ ಹಿಂಸೆ ಅನುಭವಿಸ್ತಾಳೆ. ಕಾಡಿನ ದೇವತೆಗಳು ಇವರ ಹಿಂದೆ ಯಾಕೆ ಬಿದ್ವು, ದೇವತೆಗಳಿರ್ಲಿ ದುಷ್ಟ ಶಕ್ತಿ ಕೂಡ ಇವ್ರಿಗೆ ತೊಂದರೆ ಕೊಡ್ತಾ ಇದೆ. ಬೆಟ್ಟಕ್ಕೆ ಹೋಗಿ ಹೈಕಿಂಗ್ ಮಾಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಎಂತ ಭಯಾನಕ ಘಟನೆಗಳು ನಡೀತು ಅನ್ನೋದನ್ನ ಮಾಯಾನೇ ಯೂಟ್ಯೂಬ್ ಚಾನಲ್ ನ ಒಂದು ವಿಡಿಯೋ ಅಲ್ಲಿ ಹೇಳ್ಕೊಂತಾಳೆ. ಇವಳು ಹೇಳಿದ ಸ್ಟೋರಿಯನ್ನೇ ನಾವು ಈಗ ಪೆಟಾಕ ಗುನ್ನನ್ಗೆಡೆ ಅನ್ನೋ ಇಂಡೋನೇಷಿಯನ್ ಹಾರರ್ ಥ್ರಿಲ್ಲರ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಇಂಗ್ಲಿಷ್ ಅಲ್ಲಿ ಈ ಮೂವಿಯ ಹೆಸರು ದ ಹಾಂಟಿಂಗ್ ಆಫ್ ಮೌಂಟ್ ಗೆಡೆ. ಈ ಮೂವಿ 2007ರಲ್ಲಿ ನಡೆದಿದ್ದ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದರೆ ಮೂವಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಸ್ನೇಹಿತರೆ. ರಿಯಲ್ ಸ್ಟೋರಿ ಆಗಿರೋದ್ರಿಂದ ಕೆಲವು ಪ್ರಶ್ನೆಗಳಿಗೆ ಸ್ಟೋರಿ ಹೇಳ್ತಿರೋ ಮಾಯಾಗೆನೆ ಉತ್ತರ ಗೊತ್ತಿಲ್ಲ. ಆದಷ್ಟು ಡೀಟೇಲ್ ಆಗಿ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೂವಿಯ ಕೊನೆಯಲ್ಲಿ ದೊಡ್ಡ ಟ್ವಿಸ್ಟ್ ಬರುತ್ತೆ, ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಮೊದಲೇ ಹೇಳ್ದಂಗೆ ಈ ಮೂವಿಯ ಕಥೆಯನ್ನ ಮಾಯಾ ಹೇಳ್ತಿರೋದು. 2007ರಲ್ಲಿ ಕತೆ ನಡೆಯುತ್ತೆ. ಮಾಯಾ ಮತ್ತೆ ಈತ ಇಬ್ರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಕಾಲೇಜ್ ರಜಾ ಬರ್ತಿದ್ದಂಗೆ ಜೊತೆಯಲ್ಲಿ ಎಲ್ಲಾ ಕಡೆ ಸುತ್ತಾಡ್ತಾ ಖುಷಿಯಾಗಿ ಸಮಯ ಕಳೀತಾ ಇರ್ತಾರೆ. ಒಂದಿನ ಕಾಲೇಜ್ ಶುರು ಆಗೋಕೆ ಇನ್ನ ಸ್ವಲ್ಪ ದಿನ ಇದೆ. ಆ ಸಮಯದಲ್ಲಿ ಬೇರೆ ಕಡೆ ಎಲ್ಲಾದ್ರೂ ಹೋಗ್ ಬರ್ಬೇಕು ಅಂತ ಇಬ್ರು ಮಾತಾಡ್ಕೋಬೇಕಾದ್ರೆ ಈತಾಳ ಮೂಗಲ್ಲಿ ರಕ್ತ ಸೋರ್ತಾ ಇದೆ. ಏನಾಯ್ತು ಅಂತ ಮಾಯಾ ಕೇಳಿದ್ರು ಹೇಳಲ್ಲ. ಏನು ಇಲ್ಲ ಅಂತ ಟಿಶ್ಯೂ ಪೇಪರ್ ಅಲ್ಲಿ ರಕ್ತ ಒರೆಸ್ಕೊಂಡು ಡಸ್ಟ್ ಬಿನ್ ಗೆ ಬಿಸಾಕ್ತಾಳೆ. ಈತ ಅವರಪ್ಪ ಸ್ವಲ್ಪ ಸ್ಟ್ರಿಕ್ಟ್, ಇವಳ ಹಬ್ಬಳನ್ನೇ ದೂರ ಎಲ್ಲೂ ಹೋಗೋಕೆ ಬಿಡಲ್ಲ. ಅದಕ್ಕೆ ಸದ್ಯಕ್ಕೆ ಯಾವ ಟ್ರಿಪ್ ಬೇಡ ಅಂತ ಮಾಯಾ ಈತ ಅವರ ಮನೆಯಿಂದ ತನ್ನ ಮನೆಗೆ ಹೊರಟಾಗ ಯಾಕೋ ಮುಖ ಒಂಥರ ಮಾಡ್ತಾ ಇದ್ದಾಳೆ. ಯಾಕೇನಾಯ್ತು, ಅರ್ಜೆಂಟಾ? ಇಲ್ಲೇ ಬಾತ್ರೂಮ್ ಇದೆ ಹೋಗು ಅಂತ ಈತ ಹೇಳ್ದಾಗ ನಮ್ಮನೆಯಲ್ಲೂ ಬಾತ್ರೂಮ್ ಇದೆ, ಅಲ್ಲಿಗೆ ಹೋಗ್ತೀನಿ ಬಿಡು ಅಂತ ಮನೆಯ ಹೊರಗೆ ಬರ್ತಿದ್ದಂಗೆ ಮನೆಯ ಒಳಗೆ ಯಾವುದೋ ಭಯಾನಕವಾದ ದುಷ್ಟಶಕ್ತಿ ನಿಂತಿರೋದನ್ನ ನೋಡ್ತಾಳೆ. ಇದೊಂದು ವಿಶೇಷವಾದ ಶಕ್ತಿ ಮಾಯಾಗೆ ಇದೆ ಸ್ನೇಹಿತರೆ. ಅದೇನಂದ್ರೆ ಆತ್ಮಗಳು ಇವಳಿಗೆ ಕಾಣಿಸುತ್ತೆ. ಈ ವಿಷಯ ಎಲ್ಲರಿಗೂ ಗೊತ್ತು. ಅದಕ್ಕೆ ಈತ ಏನಾದ್ರೂ ಕಾಣ್ತಿದ್ಯಾ ಹೇಳು ಅಂದಾಗ ಏನು ಇಲ್ಲ ಬಿಡು ಅಂತ ಹೇಳ್ತಾಳೆ. ನಂತರ ಈತ ಅವರಪ್ಪ ಇರ್ವಾನ್ ಮತ್ತೆ ಅಮ್ಮ ನೂರ್ನ ಕೂಡ ತೋರಿಸ್ತಾರೆ. ನಂತರ ಮಾಯಾ ತನ್ನ ಮನೆಗೆ ಬಂದಾಗ ಇವಳ ಅಣ್ಣ ಇಂದ್ರ ಮತ್ತೆ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮೌಂಟ್ ಗೆಡೆಗೆ ಹೈಕಿಂಗ್ಗೆ ಹೋಗೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇದನ್ನ ಕೇಳಿಸ್ಕೊಂಡ ಮಾಯಾ ನಾನು ನಿಮ್ ಜೊತೆ ಬರ್ತೀನಿ ಎಂದಾಗ ಇದಕ್ಕೆ ಇಂದ್ರ ಒಪ್ಕೊಳ್ಳಲ್ಲ. ಇವಳು ಯಾವತ್ತೂ ಹೈಕಿಂಗ್ಗೆ ಹೋಗಿಲ್ಲ, ಅದಕ್ಕೆ ಬೇಕಾದ ತಯಾರಿನೂ ಮಾಡ್ಕೊಂಡಿಲ್ಲ. ಬೇಡ ಅಂದಾಗ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಇಂದ್ರ ಒಪ್ಕೊಳ್ಳೋವರೆಗೂ ಮಾಯಾ ಬಿಡಲ್ಲ. ಇಂದ್ರ ಏನೋ ಒಪ್ಕೊಂಡ. ಆದ್ರೆ ಇವನ ಫ್ರೆಂಡ್ಸ್ ಮುಖ ಮಾಡ್ತಿರೋದು ನೋಡಿದ್ರೆ ಇವ್ರಿಗೆ ಮಾಯಾ ಬರೋದು ಇಷ್ಟ ಇಲ್ಲ. ಮಾಯಾ ಬರೋದಿರ್ಲಿ, ಮಾಯಾ ಈತಾಗೂ ಫೋನ್ ಮಾಡಿ ನೀನು ಬಾ ಅಂತ ಫೋರ್ಸ್ ಮಾಡ್ತಾ ಇದ್ದಾಳೆ. ಇವಳ ಮನೆಯಲ್ಲಿ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ, ಆದ್ರೆ ಈತಾಳ ಮನೆಯಲ್ಲಿ ಸ್ವಲ್ಪ ಸ್ಟ್ರಿಕ್ಟ್. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ತಲೆ ಕೆರ್ಕೋಬೇಕಾದ್ರೆ ಈತಾಳ ಒಂದಷ್ಟು ಕೂದಲು ಕಿತ್ಕೊಂಡು ಕೈಗೆ ಬರುತ್ತೆ. ಆಗ್ಲೇ ಮೂಗಲಿ ರಕ್ತ, ಈಗ ತಲೆ ಕೂದಲು ಉದುರುತ್ತಾ ಇದೆ. ನೋಡೋಣ ಮುಂದೆ ಏನ್ ಕತೆ ಅಂತ. ಮುಂದಿನ ದಿನ ಮಾಯಾ ಈತಾಳ ಮನೆಗೆ ಬಂದು ಇವರ ಅಮ್ಮ ನೂರ್ ಜೊತೆ ಮಾತಾಡಿ ನಾನು ನನ್ನ ಅಣ್ಣ ಎಲ್ಲ ಇರ್ತೀವಿ, ಈತನ ನೋಡ್ಕೊಂತೀವಿ ಅಂತ ಹೇಳಿದ್ರು. ಇವರಪ್ಪ ಇದಕ್ಕೆ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ ನೂರ್. ಆದ್ರೆ ಈತ ಅವರಪ್ಪ ಇರ್ವಾನೆ ಬಂದು ಒಪ್ಪಿಗೆ ಕೊಟ್ಟೆ ಬಿಡ್ತಾರೆ. ಇರ್ಲಿ ಹುಷಾರಾಗಿ ಹೋಗ್ಬಾ ಅಂತ. ಮತ್ತೆ ಈಗ ನೂರ್ ಇದೇನಪ್ಪ ಇವರಪ್ಪ ಬೇಡ ಅಂತಾರೆ ಅಂತ ಅನ್ಕೊಂಡ್ರೆ ಪರ್ಮಿಷನ್ ಕೊಟ್ಬಿಟ್ರಲ್ಲ ಅಂತ ಮುಖ ಒಂಥರ ಮಾಡ್ಕೊಂತಾರೆ. ಎಲ್ಲ ಮುಖ ಮಾಡೋರೆ ಆಗಿದ್ದಾರೆ ಈ ಮೂವಿಯಲ್ಲಿ. ಹೇಗೋ ಇರ್ವಾನ್ ಮತ್ತೆ ನೂರ್ನ ಒಪ್ಸಾಯ್ತಲ್ಲ ಅಂತ ಖುಷಿಯಾಗಿ ಮಾಯಾ ಇಲ್ಲಿಂದ ಹೊರಟಾಗ ಈತಾಳ ಹಿಂದೆನೆ ಈ ಬಾರಿ ದುಷ್ಟಶಕ್ತಿ ಇವಳಿಗೆ ಕಾಣುತ್ತೆ. ಗಾಬರಿಯಾದ ಮಾಯಾ ನೀನು ರೆಡಿ ಆಗಿರೋ, ನಾವು ಬಂದ್ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳಿ ಹೋದಾಗ ಈತಾಗೆ ಡೌಟ್ ಬರುತ್ತೆ. ಮಾಯಾಗೆ ಆತ್ಮಗಳು ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ ಏನಾದ್ರೂ ಇವಳಿಗೆ ಕಾಣ್ತಾ ಇದೆಯಾ ಅಂತ ಮನೆಯ ಒಂದು ರೂಮ್ ಹತ್ರ ಹೋಗ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಇವರಪ್ಪ ಇರ್ವಾನ್ ಇಲ್ಲಿಗೆ ಬರ್ತಾನೆ. ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಇರ್ವಾನ್ ಯಾರಿಗೂ ಈ ರೂಮ್ಗೆ ಹೋಗೋಕೆ ಬಿಡಲ್ಲ. ಎಲ್ಲ ಆದ್ಮೇಲೆ ಹೈಕಿಂಗ್ ಗೆ ಹೋಗೋ ದಿನ ಬರುತ್ತೆ. ಮಾಯಾ ಅವರಪ್ಪ ಹೈಕಿಂಗ್ ಮಾಡ್ಬೇಕಾದ್ರೆ ಬಾಯಿಗೆ ಬಂದಂಗೆ ಮಾತಾಡೋದು, ಹೇಗ್ ಬೇಕೋ ಹಾಗೆ ನಡ್ಕೊಳ್ಳೋದು ಎಲ್ಲ ಮಾಡಬೇಡಿ, ಬೆಟ್ಟ ಗುಡ್ಡಗಳು ಪವಿತ್ರವಾದ ಜಾಗ ಅಂತ ಹೇಳಿ ಕಳಿಸ್ತಾರೆ. ಮಾಯಾ ಮತ್ತೆ ಇಂದ್ರ ಇಬ್ರು ಈತಾಳನ್ನ ಕರ್ಕೊಂಡು ಹೋಗೋಕೆ ಬಂದಾಗ ಇವಳ ತಂದೆ ಇರ್ವಾನ್ ಏನನ್ನೋ ಕವರ್ಗೆ ಹಾಕಿ ಈತಾಗೆ ಕೊಟ್ಟು ಕಳಿಸ್ತಾರೆ. ಆಗ್ಲೇ ಲೇಟ್ ಆಗೋಗಿದೆ ಅಂತ ಇವರು ಮತ್ತೆ ಇಂದ್ರನ ಫ್ರೆಂಡ್ಸ್ ಎಲ್ಲರೂ ಬೆಟ್ಟದ ಕಡೆ ಹೊರಡ್ತಾರೆ. ಇವರು ಮಿನಿ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಮಾಯಾಗೆ ಎರಡು ಜಾಗದಲ್ಲಿ ಒಂದು ಕಾಲಿರೋ ಒಬ್ಬ ಹುಡುಗ ಕಾಣಿಸ್ಕೊಂತಾನೆ. ಅವನು ಬೇರೆ ಯಾರಿಗೂ ಕಾಣ್ಲಿಲ್ಲ, ಅಂದ್ರೆ ಅವನು ಒಂದು ಆತ್ಮ ಆಗಿದ್ದ. ಆ ವಿಷಯ ಎಲ್ಲರಿಗೂ ಹೇಳಿದ್ರೆ ಸುಮ್ನೆ ಟೆನ್ಷನ್ ಮಾಡ್ಕೊಂತಾರೆ ಅಂತ ಮಾಯಾ ಯಾರಿಗೂ ಹೇಳೋದಿಲ್ಲ. ಬೆಟ್ಟದ ಕೆಳಗೆ ಬಂದಾಗ ಮುಂದಿನ ದಿನ ಹೈಕಿಂಗ್ ಶುರು ಮಾಡೋಣ ಅಂತ ಹೇಳಿ ಮೊದ್ಲು ಉಳ್ಕೊಳ್ಳೋಕೆ ಒಂದು ರೂಮ್ ನ ಹುಡ್ಕೊಂತಾರೆ. ಆದ್ರೆ ಈತ ಯಾಕೋ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾಳೆ. ಎಲ್ಲರೂ ಮಲ್ಕೊಂಡಾದ್ಮೇಲೆ ಸರಿಯಾಗಿ ಬೆಳಗಿನ ಜಾವ 4 ಗಂಟೆಗೆ ಈತ ಮಾಯಾಳನ್ನ ಎಚ್ಚರಗೊಳಿಸಿ ತನಗೆ
ಇವಳಿಗೆ ಪೀರಿಯಡ್ ಶುರು ಆಯ್ತು ಅಂತ ಹೇಳಿದಾಗ ಹಾಗಿದ್ರೆ ನಾಳೆನ ವಾಪಸ್ ಹೋಗೋಣ, ಇಂಥ ಸಂದರ್ಭದಲ್ಲಿ ಬೆಟ್ಟ ಹತ್ತೋದು ಸರಿಯಲ್ಲ, ಇದನ್ನ ಜನ ಹೇಳ್ತಾರೆ ಅಂದಾಗ ಈತ ಇದಕ್ಕೆ ಒಪ್ಪಲ್ಲ. ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ, ನಾನು ಹೋಗಿ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ವಾಶ್ರೂಮ್ಗೆ ಬಂದು ತನ್ನ ಬಟ್ಟೆಯನ್ನ ಕ್ಲೀನ್ ಮಾಡಿ ಕವರ್ಗೆ ಹಾಕ್ಬೇಕಾದ್ರೆ ಮತ್ತೆ ಆ ದುಷ್ಟಶಕ್ತಿ ಇವಳಿಗೆ ಕಾಣಿಸ್ಕೊಳ್ಳುತ್ತೆ. ಈತ ಇದನ್ನ ನೋಡಿ ಕಿರ್ಚಾಡೋಕೆ ಶುರು ಮಾಡಿದಾಗ ಎಲ್ಲರೂ ಎದ್ ಬಂದು ಬಾತ್ರೂಮ್ ಡೋರ್ ನ ಓಪನ್ ಮಾಡುವಂತ ಈತಾಗೆ ಹೇಳ್ತಾ ಇದ್ದಾರೆ. ಇವಳು ಸ್ವಲ್ಪ ಹೊತ್ತಾದ್ಮೇಲೆ ಡೋರ್ ನೇನೋ ಓಪನ್ ಮಾಡ್ತಾಳೆ, ಆದ್ರೆ ಮುಖ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾನೇ ಶಾಕ್ ಅಲ್ಲಿ ಇದ್ದಾಳೆ ಈತ. ಇವ್ರಿಗೆ ರೂಮ್ ಕೊಟ್ಟಿರೋ ಓನರ್ ಬಿಸಿ ಬಿಸಿ ಡ್ರಿಂಕ್ ನ ತಗೊಂಡ್ ಬಂದು ಕೊಟ್ಟು ಮೆಲ್ಲುಗೆ ಕುಡಿಯಮ್ಮ ಬಿಸಿ ಇದೆ ಅಂತ ಹೇಳಿದ್ರು ಕೂಡ ಒಂದೇ ಸಮ ಗಟ ಅಂತ ಕುಡಿತಾಳೆ ಈತ. ಇಷ್ಟೊಂದು ಬಿಸಿ ಇರೋ ಡ್ರಿಂಕ್ ನ ಏನ್ ಹಿಂಗ್ ಕುಡಿದ್ಲು ಅಂತ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಈತ ಹೇಳ್ತಾಳೆ, ನಾನು ಒಂದು ದುಷ್ಟಶಕ್ತಿಯನ್ನ ಬಾತ್ರೂಮ್ ಅಲ್ಲಿ ನೋಡ್ದೆ, ಕಪ್ಪುಗೆ ತುಂಬಾನೇ ಉದ್ದ ಇತ್ತು, ಅದರ ಕಣ್ಣು ಕೆಂಪುಗೆ ಇತ್ತು ಅಂದಾಗ ಓನರ್ ಹೇಳ್ತಾರೆ, ಅದೇ ದುಷ್ಟಶಕ್ತಿ ಇಲ್ಲಿನ ಹೈಕರ್ಸ್ ಗೆ ತೊಂದರೆ ಕೊಡ್ತಾ ಇತ್ತು, ಶುದ್ಧೀಕರಣ ಮಾಡಿಸಿದಾಗ್ಲಿಂದ ಅದು ಕಾಣಿಸ್ಕೊಂಡಿರ್ಲಿಲ್ಲ, ಮತ್ತೆ ಯಾಕೆ ಈಗ ಕಾಣಿಸ್ಕೊಂತ ಇದೆ ಗೊತ್ತಿಲ್ಲ ಅಂತ. ಇಂಥ ಸ್ಥಿತಿಯಲ್ಲಿ ಹೈಕಿಂಗ್ ಗೆ ಹೋಗೋದು ಬೇಡ, ನೀನು ಅವಳನ್ನ ಮನೆಗೆ ಕರ್ಕೊಂಡು ಹೋಗು ಅಂತ ಇಂದ್ರಾನ ಫ್ರೆಂಡ್ ಅಲಿ ಮಾಯಾಗೆ ಏನೋ ಹೇಳ್ತಾನೆ. ಆದ್ರೆ ವಾಪಸ್ ಹೋಗೋಕೆ ಈತಾಗೆ ಇಷ್ಟ ಇಲ್ಲ. ಬೆಳಗ್ಗೆ ಆಗ್ತಿದ್ದಂಗೆ ತಿಂಡಿ ಮಾಡ್ಬೇಕಾದ್ರೆ ಇಂದ್ರಾನ ಫ್ರೆಂಡ್ ಆಕ್ರಾ ಹೇಳ್ತಾ ಇದ್ದಾನೆ, ಅವಳಿಗೆ ಪೀರಿಯಡ್ಸ್ ಬೇರೆ ಶುರು ಆಗಿದೆ, ಇಂಥ ಸಂದರ್ಭದಲ್ಲಿ ಬೆಟ್ಟ ಹತ್ತೋದು ಒಳ್ಳೇದಲ್ಲ ಅಂದಾಗ ಅದೆಲ್ಲ ಮೂಢನಂಬಿಕೆ ಅಷ್ಟೇ, ನನಗೆ ಚಿಂತೆ ಆಗ್ತಿರೋದು ಅವಳಿಗೆ ಬೆಟ್ಟ ಹತ್ತೋ ಅಷ್ಟು ಶಕ್ತಿ ಇದೆಯಾ ಅಂತ ಅಲಿ ಹೇಳ್ಬೇಕಾದ್ರೆ ಏನು ಆಗೇ ಇಲ್ಲ ಅನ್ನೋ ಹಾಗೆ ಬೆಟ್ಟ ಹತ್ತೋಕೆ ರೆಡಿಯಾಗಿ ಬರ್ತಾಳೆ ಈತ. ಇವಳಿಗೆ ಕಾನ್ಫಿಡೆನ್ಸ್ ಇದೆ ಅಂದ್ಮೇಲೆ ಬರ್ಲಿ ಬಿಡುವಂತ ಎಲ್ಲರೂ ಬೆಟ್ಟ ಹತ್ತೋಕೆ ಶುರು ಮಾಡ್ತಾರೆ. ಈ ಮೌಂಟ್ ಗೆಡೆ ಸ್ನೇಹಿತರೆ ನಿಜವಾಗ್ಲೂ ಇಂಡೋನೇಷಿಯಾದಲ್ಲಿ ಇದೆ. ಈ ಮೂವಿನು ರಿಯಲ್ ಸ್ಟೋರಿ ಅಲ್ವಾ, ಅದಕ್ಕೆ ನಿಜವಾದ ಜಾಗದ ಹೆಸರನ್ನ ಇಲ್ಲಿ ಬಳಸಿದ್ದಾರೆ. ಮೌಂಟ್ ಗೆಡೆಯಲ್ಲಿ ಜ್ವಾಲಾಮುಖಿ ಕೂಡ ಇದೆ. ಇನ್ನೊಂದು ಕಡೆ ಈತಳ ಮನೆಯಲ್ಲಿ ನುರ್ಗೆ ಡಸ್ಟ್ ಬಿನ್ ಅಲ್ಲಿ ಈತ ಬಿಸಾಕಿದ್ದ ರಕ್ತ ಆಗಿರೋ ಟಿಶ್ಯೂ ಪೇಪರ್ ಮತ್ತೆ ಕೂದಲು ಸಿಗುತ್ತೆ. ಇದನ್ನ ನೋಡಿ ನೂರ್ ಗಾಬರಿಯಾಗಿ ತನ್ನ ಗಂಡ ಇರ್ವಾನ್ಗೆ ತೋರಿಸಿದಾಗ ಮೂಗಲ್ಲಿ ರಕ್ತ ಬಂದಿರ್ಬೋದು ಅಷ್ಟೇ, ಏನ್ ಭಯ ಪಡೋದೇನೋ ಆಗಿಲ್ಲ ಅಂತ ಕೆಲ್ಸಕ್ಕೆ ಹೋಗ್ತಾನೆ. ಆದ್ರೆ ನೂರ್ಗೆ ಯಾಕೋ ಆತಂಕ ಶುರು ಆಗಿದೆ. ಈ ಕಡೆ ಎಲ್ಲರೂ ಬೆಟ್ಟ ಹತ್ತಬೇಕಾದ್ರೆ ಸುಸ್ತಾಗಿ ಒಂದು ಜಾಗದಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ಬೇಕಾದ್ರೆ ಈತ ಒಬ್ಳೆ ಕೆರೆ ಹತ್ರ ಹೋಗಿ ಒಂದು ಕಪ್ಪು ಕವರ್ನ ನೀರಿನ ಒಳಗೆ ಬಿಸಾಕ್ತಾಳೆ. ಇದೇ ಕವರ್ನ ಇವರಪ್ಪ ಇರ್ವಾನ್ ಇವಳಿಗೆ ಹೈಕಿಂಗ್ ಗೆ ಬರೋಕು ಮುಂಚೆ ಕೊಟ್ಟಿದ್ದು. ಈ ಕವರ್ನ ಎಲ್ಲಾದ್ರೂ ಬಿಸಾಕೋಕೆ ಇರ್ವಾನ್ ಹೇಳಿದ್ದ, ಬಿಸಾಕೋದು ಮರ್ತೋಗಿದ್ಲು. ಅದಕ್ಕೆ ಈ ಕೆರೆ ಒಳಗೆ ಕವರ್ ಬಿಸಾಕ್ತಿದ್ದಂಗೆ ಒಂದು ಅಜ್ಜಿಯ ಆತ್ಮಕ್ಕೆ ಇವಳು ಪೊಸೆಸ್ಡ್ ಆಗ್ತಾಳೆ. ಪೊಸೆಸ್ಡ್ ಆಗಿರೋ ಈತ ಮಾಯಾಳ ಕತ್ತನ್ನ ಇಸ್ಕೋಕೆ ಶುರು ಮಾಡಿ, ನೀವು ಇಲ್ಲಿಗೆ ಬರಬಾರ್ದಾಗಿತ್ತು, ಬಂದು ನಮ್ಮ ರಾಣಿಯನ್ನ ಕೋಪಗೊಳಿಸಿದಿರಾ ಅಂತಿದ್ದಂಗೆ ಎಲ್ಲರೂ ಬಂದು ಈತನ ತಡೀತಾರೆ. ಹಿಂದೆನೆ ಅಜ್ಜಿಯ ಆತ್ಮದ ಪೊಸೆಷನ್ ಇಂದ ಈತ ಹೊರಗೆ ಬರ್ತಾಳೆ. ಇದೇ ಸಮಯಕ್ಕೆ ಕೆರೆಯಿಂದ ಹೊರಗೆ ಬಂದು ನಿಂತಿರೋ ಈ ಕಾಡಿನ ಮತ್ತೆ ಬೆಟ್ಟದ ರಾಣಿಯನ್ನ ನೋಡ್ತಾಳೆ ಮಾಯಾ. ಅಂದ್ರೆ ಸ್ನೇಹಿತರೆ, ಈ ಬೆಟ್ಟದಲ್ಲಿ ತುಂಬಾನೇ ದೇವತೆಗಳು ಮತ್ತೆ ಅಮಾನುಷ ಶಕ್ತಿಗಳಿದಾವೆ. ಈ ಶಕ್ತಿಗಳು ಯಾರಿಗೂ ತೊಂದರೆ ಕೊಡಲ್ಲ, ಮನುಷ್ಯರು ಅಷ್ಟೇ ಈ ಜಾಗವನ್ನ ಅಪವಿತ್ರಗೊಳಿಸದೆ ಈ ಕಾಡಿನ ರಾಣಿ ಮತ್ತೆ ಬೇರೆ ಶಕ್ತಿಗಳಿಗೆ ಗೌರವದಿಂದ ನಡ್ಕೊಂಡ್ರೆ ಯಾವುದೇ ಸಮಸ್ಯೆ ಆಗಲ್ಲ. ಆದ್ರೆ ಇವ್ರು ಬಂದು ಈ ಜಾಗವನ್ನ ಅಪವಿತ್ರಗೊಳಿಸಿರೋದ್ರಿಂದ ರಾಣಿಗೆ ಕೋಪ ಬಂದಿದೆ. ಹೇಗೆ ಅಪವಿತ್ರವಾಯ್ತು ಅಂತ ಈಗ್ಲೇ ಗೊತ್ತಾಗಲ್ಲ. ಸದ್ಯಕ್ಕೆ ಈತಾಗೆ ಪೀರಿಯಡ್ ಶುರು ಆಗಿರೋದ್ರಿಂದ ಇದೆಲ್ಲ ಆಗ್ತಿದೆ ಅಂತ ಬೇರೆಯವ್ರು ಅನ್ಕೊಂಡಿದ್ದಾರೆ. ಈಗ ಈತಾಗೆ ಪೊಸೆಸ್ಟ್ ಆಗಿದ್ದಾಗ ತಾನೇನೇನ್ ಮಾಡಿದ್ಲು ಅನ್ನೋದೆಲ್ಲ ನೆನಪೇ ಇಲ್ಲ. ಯಾಕೆ ಎಲ್ಲ ಹೀಗ್ ನೋಡ್ತಿದ್ದೀರಾ, ಬನ್ನಿ ಬೆಟ್ಟ ಹತ್ತೋಣ ಅಂತ ಏನು ಆಗೇ ಇಲ್ಲ ಅನ್ನೋ ಹಾಗೆ ಹೊಡ್ತಾಳೆ. ಮುಂದೆ ಹೋಗ್ಬೇಕಾದ್ರೆ ಕಾಡಿನಲ್ಲಿ ಯಾರೋ ಮಗುವಿನ ರೀತಿ ನಗಾಡ್ತಾ ಇರೋದು ಈ ಬಾರಿ ಮಾಯಾಗೆ ಮಾತ್ರ ಅಲ್ಲ, ಇಂದ್ರಾನ ಮತ್ತೊಬ್ಬ ಫ್ರೆಂಡ್ ಉಚುಪ್ಗೂ ಕೇಳಿಸುತ್ತೆ. ಇಲ್ಲೇ ಒಬ್ಬ ವ್ಯಕ್ತಿಯ ಆತ್ಮ ಮಾಯಾಗೆ ಆ ಹುಡುಗಿಯನ್ನ ಮೊದ್ಲು ಇಲ್ಲಿಂದ ಕಳ್ಸಿ ಅಂತಿದ್ದಂಗೆ ಎಲ್ಲರಿಗೂ ಬೀಪ್ ಸೌಂಡ್ ಜೋರಾಗಿ ಕೇಳಿಸೋಕೆ ಶುರು ಆಗುತ್ತೆ. ಇವ್ರಿಗೆ ಶಬ್ದ ತಡೆಯೋಕಾಗ್ತಿಲ್ಲ, ಕೆಳಗೆ ಬಿದ್ದು ಒದ್ದಾಡ್ತಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಹೇಗೋ ಎಲ್ಲ ಸರಿ ಹೋಗುತ್ತೆ. ಆಕ್ರ ಕೋಪದಲ್ಲಿ ಈತ ಕಡೆಯಿಂದನೇ ಇದೆಲ್ಲ ಆಗ್ತಿರೋದು ಅಂತ ಬೈಕೋಬೇಕಾದ್ರೆ ಅದೆಲ್ಲ ಬೇರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಬಾ ಮುಂದೆ ಹೋಗೋಣ ಅಂತ ಅಲಿ ಎಲ್ಲರನ್ನ ಕರ್ಕೊಂಡು ಹೊಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಈತಾಗೆ ಹೊಟ್ಟೆ ನೋವು ಶುರು ಆಯ್ತು ಅಂತ ರೆಸ್ಟ್ ಮಾಡ್ತಾ ಇದ್ದಾಗ ಮತ್ತೆ ಆ ಅಜ್ಜಿಯ ಆತ್ಮಕ್ಕೆ ಈತ ಪೊಸೆಸ್ಡ್ ಆಗಿ, ಮೊದ್ಲು ಈ ಮಗುವನ್ನ ಇಲ್ಲಿಂದ ಕರ್ಕೊಂಡು ಹೋಗಿ, ಇವಳು ಇಲ್ಲಿಗೆ ಬಂದು ಈ ಜಾಗವನ್ನ ಅಪವಿತ್ರಗೊಳಿಸಿದಳೆ, ಈ ಜಾಗಕ್ಕೆ ಕಳಂಕ ತಂದಿದ್ದಾಳೆ, ಇವಳು ಮೊದ್ಲು ಈ ಜಾಗದಿಂದ ಹೋಗ್ಬೇಕು ಅಂತ ಒಂದೇ ಸಮ ಹೇಳ್ಬೇಕಾದ್ರೆ ಇಂದ್ರ ಮತ್ತೆ ಮಾಯಾ ಪ್ರೇಯರ್ ಹೇಳಿ ಇವಳನ್ನ ಶಾಂತಗೊಳಿಸ್ತಾರೆ. ಹಿಂದೆನೆ ಇವಳನ್ನ ಪೊಸೆಸ್ ಮಾಡ್ಕೊಂಡಿದ್ದ ಅಜ್ಜಿಯನ್ನ ಕೂಡ ನಾವು ನೋಡ್ತೀವಿ. ಇನ್ನೊಂದ್ ಕಡೆ ಈತಾಳ ಮನೆಯಲ್ಲಿ ಇವಳ ಜೊತೆ ಏನೋ ಕೆಟ್ಟದ್ ನಡೀತಾ ಇದೆ ಅಂತ ಸೂಚನೆ ಕೊಡೋ ಹಾಗೆ ಮೊಟ್ಟೆ ಕೆಳಗೆ ಬಿದ್ದು ಒಡೆದೋಗುತ್ತೆ. ಮೊಟ್ಟೆ ಒಳಗೆ ಆಲ್ರೆಡಿ ಕೋಳಿ ಮರಿ ಸತ್ತೋಗಿ ಕೊಳ್ತೋಗಿದೆ. ಇದರಿಂದ ನುರ್ಗೆ ತುಂಬಾನೇ ಭಯ ಆಗ್ತಿದೆ. ಅಜ್ಜಿಯ ಆತ್ಮ ಆಯ್ತು, ಈಗ ನಾನ್ ಬಂದೆ ಅಂತ ಕೆಂಪು ಕಣ್ಣಿನ ದುಷ್ಟಶಕ್ತಿ ಈಗ ಇವಳನ್ನ ಪೊಸೆಸ್ ಮಾಡ್ಕೊಂಡು ಹೇಳುತ್ತೆ, ನಾನು ಈ ಬೆಟ್ಟವನ್ನ ಹತ್ತೋವರೆಗೂ ವಾಪಸ್ ಹೋಗಲ್ಲ, ನಾನು ಮುಂದೆ ಹೋಗ್ತೀನಿ, ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಒಬ್ಳೆ ಮುಂದೆ ಹೊಡ್ತಾಳೆ. ಅಂದ್ರೆ ಈ ಕಾಡಿನ ದೇವತೆಗಳ ವಿರುದ್ಧ ಈತ ನಡ್ಕೊಳ್ಳೋ ಹಾಗೆ ಮಾಡಿ ಇವಳಿಗೆನೆ ತೊಂದರೆ ಆಗೋ ಹಾಗೆ ಮಾಡೋಕೆ ನೋಡ್ತಾಳೆ
ನೋಡ್ತಿದೆ ಆ ದುಷ್ಟಶಕ್ತಿ. ಇದೇನ್ ಆತ್ಮಗಳು ನೆಂಟ್ರು ಮನೆಗೆ ಬಂದಂಗೆ ಅವಾಗ ಇವಳ ದೇಹಕ್ಕೆ ಬರ್ತಾ ಇದೆ ಅಂತ ಕನ್ಫ್ಯೂಸ್ ಆಗ್ಬಿಡಿ ಸ್ನೇಹಿತರೆ. ಎಲ್ಲದಕ್ಕೂ ಉತ್ತರ ಕ್ಲೈಮ್ಯಾಕ್ಸ್ ಅಲ್ಲಿ ಸಿಗುತ್ತೆ. ಎಲ್ಲರೂ ಮುಂದೆ ಓಡ್ ಹೋಗಿರೋ ಈತಾನ ಹುಡ್ಕೊಂಡ್ ಬಂದಾಗ ಒಂದು ಜಾಗದಲ್ಲಿ ಕುತ್ಕೊಂಡಿದ್ದಾಳೆ. ಪೊಸೆಸ್ಡ್ ಆಗಿದ್ದಾಗ ದೆವ್ವ ಶಕ್ತಿ ಕೊಟ್ಟಿತ್ತು, ಇಲ್ಲಿವರೆಗೂ ಓಡ್ ಬಂದಿದ್ಲು. ಆದ್ರೆ ಈಗ ದೆವ್ವ ಬಿಟ್ಟೋಗಿರೋದ್ರಿಂದ ಸುಸ್ತಾಗಿ ಕೂತಿದ್ದಾಳೆ. ಮಾಯಾ ಇವಳ ಬಳಿ ಬಂದಾಗ ಈತ ಹೇಳ್ತಾಳೆ, ನಾವು ವಾಪಸ್ ಹೋಗೋದು ಬೇಡ, ಮತ್ತೆ ನಾವಿಬ್ರು ಜೊತೆಗೆ ಈ ರೀತಿ ಹೈಕಿಂಗ್ ಬರೋದಕ್ಕೆ ಆಗಲ್ಲ. ನಾವು ಹೈಕಿಂಗ್ ಮಾಡಿ ವಾಪಸ್ ಹೋದ್ಮೇಲೆ ನನ್ನನ್ನ ನೀನು ತುಂಬಾನೇ ಮಿಸ್ ಮಾಡ್ಕೊಂತ್ಯ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಅವಳು ಮುಂದೆ ಸಾಯ್ತಾಳೆ ಅನ್ನೋ ರೀತಿ ಮಾತಾಡ್ತಿದ್ದಾಳೆ. ಹಾಗಾಗಿ ಮಾಯಾನು ತುಂಬಾನೇ ದುಃಖ ಪಡ್ತಾಳೆ. ಹಿಂದೆನೆ ಸಂಜೆ ಆಗೋಷ್ಟರಲ್ಲಿ ಎಲ್ಲೂ ರೆಸ್ಟ್ ಮಾಡ್ದಂಗೆ ಕೊನೆಗೂ ಮೌಂಟ್ ಗೆಡೆ ಮೇಲೆ ಬರ್ತಾರೆ. ಹತ್ತತ್ರ ಸಮುದ್ರ ಮಟ್ಟದಿಂದ 3000 ಮೀಟರ್ಸ್ ಮೇಲೆ ಇದ್ದಾರೆ. ಇಲ್ಲಿ ರಾತ್ರಿ ಟೆಂಟ್ ಹಾಕೊಂಡು ಇನ್ನೇನು ಮಲಗಬೇಕು ಅನ್ನೋ ಅಷ್ಟರಲ್ಲಿ ಮತ್ತೆ ಶುರು ಹಚ್ಕೊಂತಾಳೆ ಈತ. ಆ ದುಷ್ಟಶಕ್ತಿಗೆ ಪೊಸೆಸ್ಡ್ ಆಗಿ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಇವಳನ್ನ ಟೆಂಟ್ ಅಲ್ಲಿ ಮಲಗಿಸಿ ಏನ್ ಮಾಡಿದ್ರು ಸರಿ ಹೋಗ್ತಿಲ್ಲ. ಇಂದ್ರ ಉಚುಪ್ಗೆ ಈತಳ ಬ್ಯಾಗ್ ಅಲ್ಲಿ ಏನಾದ್ರೂ ಇದೆಯಾ ನೋಡು, ಏನಾದ್ರೂ ತರಬಾರ್ದನ್ನ ತಂದಿದ್ದಾಳೇನೋ ಅಂತ ಹೇಳಿ ಕಳಿಸ್ತಾನೆ. ಇಲ್ಲೇ ಇರೋ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಕೇಳ್ಕೊಂಡು ಇಂದ್ರ ಅಲ್ಲಿ ಎಲ್ಲ ಬಂದಾಗ ಬನ್ನಿ ನೋಡೋಣ ಏನಾಯ್ತು ಅಂತ ಈ ವ್ಯಕ್ತಿ ಸಹಾಯಕ್ಕೆ ಬರೋ ಅಷ್ಟರಲ್ಲಿ ಆಗ್ಲೇ ಈತಗೆ ತುಂಬಾನೇ ಬ್ಲೀಡಿಂಗ್ ಆಗ್ತಾ ಇದೆ, ರಕ್ತ ನಿಲ್ತಾನೆ ಇಲ್ಲ. ಇಂದ್ರ ಮತ್ತೆ ಈ ವ್ಯಕ್ತಿ ಇಬ್ರು ಸೇರಿ ಈತಳ ಕಿವಿಯಲ್ಲಿ ಪ್ರೇಯರ್ ಮಾಡೋಕೆ ಶುರು ಮಾಡ್ತಿದ್ದಂಗೆ ಸ್ವಲ್ಪ ಹೊತ್ತಾದ್ಮೇಲೆ ಅವಳ ದೇಹವನ್ನ ಬಿಟ್ಟು ಹೋಗುತ್ತೆ ಆ ದುಷ್ಟಶಕ್ತಿ. ಎಲ್ಲ ಸರಿ ಹೋಗುತ್ತೆ, ದೇವರನ್ನ ನೆನ್ಸ್ಕೊಂಡು ಮಲ್ಕೊಳ್ಳಿ ಅಂತ ಈ ವ್ಯಕ್ತಿ ತಮ್ಮ ಟೆಂಟ್ ಗೆ ಹೋಗ್ತಾರೆ. ಅದೇ ಇನ್ನೊಂದ್ ಕಡೆ ಮನೆಯಲ್ಲಿ ನೂರ್ ಪ್ರೇಯರ್ ಮಾಡ್ಬೇಕಾದ್ರೆ ಇವಳನ್ನ ಆ ದುಷ್ಟಶಕ್ತಿ ಗುರಾಯಿಸ್ಕೊಂಡು ನೋಡ್ತಾ ಇದೆ. ಯಾರೋ ತನ್ನನ್ನ ನೋಡ್ತಿರೋ ಹಾಗೆ ನೂರ್ಗೆ ಅನುಭವ ಆದಾಗ ತಕ್ಷಣ ಇರ್ವಾನ್ ಹತ್ರ ಹೋಗಿ ಯಾರೋ ಮನೆಯಲ್ಲಿರೋ ಶಬ್ದ ಮತ್ತೆ ನನ್ನನ್ನೇ ಯಾರೋ ನೋಡ್ತಿರೋ ಹಾಗೆ ಅನಿಸ್ತಿದೆ, ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಎಲ್ಲ ನಿನ್ನ ಭ್ರಮೆ ಅಷ್ಟೇ, ಹೋಗು ಅಂತ ರೂಮ್ ನ ಡೋರ್ ಹಾಕೊಂತಾನೆ. ರೂಮ್ ಒಳಗೂ ಇವಳನ್ನ ಕರ್ಕೊಳ್ಳಲ್ಲ. ಗಂಡ ಹೆಂಡತಿಯನ್ನೇ ರೂಮ್ ಒಳಗೆ ಕರ್ಕೊಂತಿಲ್ಲ ಅಂದ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೆಟ್ಟದ ಮೇಲೆ ಮಧ್ಯರಾತ್ರಿ ಮಾಯಾಗೆ ಇಲ್ಲಿನ ರಾಣಿ ಬಂದು ಆ ಹುಡುಗಿಯನ್ನ ಮೊದ್ಲು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳೋ ಹಾಗೆ ಮಲ್ಗಿರೋ ಮಾಯಾಗೆ ಕಾಣಿಸಿದ್ರಿಂದ ತಕ್ಷಣ ಮಾಯಾ ಎಚ್ಚರಗೊಂಡು ನೋಡ್ತಾಳೆ, ಇಲ್ಲಿ ಈತ ಕಾಣ್ತಿಲ್ಲ, ಎಲ್ಲೋದ್ಲು ಈತ ಅಂತ ಹೊರಗೆ ಹುಡ್ಕೊಂಡ್ ಬಂದು ನೋಡಿದ್ರೆ ಆಗ್ಲೇ ಆ ದುಷ್ಟಶಕ್ತಿಗೆ ಪೊಸೆಸ್ಡ್ ಆಗಿದ್ದಾಳೆ. ಇವಳ ಬೆನ್ನಿನ ಮೇಲೆ ಬೇತಾಳು ತರ ಆ ದುಷ್ಟಶಕ್ತಿ ಕುತ್ಕೊಂಡಿದೆ. ಮಾಯಾ ಒಂದೇ ಸಮಯ ಇವಳ ಕೆನ್ನೆಗೆ ಹೊಡಿತಾ ನನ್ನ ಫ್ರೆಂಡ್ ನ ಬಿಟ್ಟು ಹೋಗು ಅಂತ ಹೇಳ್ತಿದ್ದಂಗೆ ಇನ್ನೇನ್ ಹಲ್ಲುದ್ರೋಗೋ ಅಷ್ಟರಲ್ಲಿ ಆ ದುಷ್ಟಶಕ್ತಿ ಇಲ್ಲಿಂದ ಹೋಗುತ್ತೆ. ಮಾಯಾ ಇವಳನ್ನ ವಾಪಸ್ ಟೆಂಟ್ ಗೆ ಕರ್ಕೊಂಡ್ ಬರ್ತಾಳೆ. ಮುಂದಿನ ದಿನ ಇಂದ್ರ ಉಚುಪ್ ಮತ್ತೆ ಅಲ್ಲಿ ನಮಗೆ ರಾತ್ರಿ ಸಹಾಯ ಮಾಡಿದ ವ್ಯಕ್ತಿಯಲ್ಲಿ ಕಾಣ್ತಾನೆ ಇಲ್ವಲ್ಲ, ನಾವು ಒಂದು ಸ್ವಲ್ಪ ಹೊತ್ತು ಮಲಗಿದ್ವಿ ಅಷ್ಟೇ, ಅಷ್ಟು ಬೇಗ ಹೇಗೆ ಆ ವ್ಯಕ್ತಿ ಇಲ್ಲಿಂದ ಹೋದ್ರು ಅಂತ ಮಾತಾಡ್ಕೊಂತಾ ಇದ್ದಾರೆ. ಅಂದ್ರೆ ಆ ವ್ಯಕ್ತಿ ಸ್ನೇಹಿತರೆ ಈ ಜಾಗದಲ್ಲಿ ಇರೋ ಒಂದು ಸ್ಪಿರಿಟೇ ಆಗಿದ್ದ. ಈತಾಗೆ ಸಹಾಯ ಮಾಡೋಕೆ ಅಂತಾನೆ ಬಂದಿರ್ತಾನೆ. ಯಾಕಂದ್ರೆ ಈ ಕಾಡಿನಲ್ಲಿ ಇರೋ ಆತ್ಮಗಳು ಇವಳಿಗೆ ತೊಂದರೆ ಕೊಡ್ತಿಲ್ಲ, ಇವಳಿಂದ ಈ ಜಾಗ ಅಪವಿತ್ರಗೊಂಡಿದೆ ಅಂತ ಇಲ್ಲಿಂದ ವಾಪಸ್ ಹೋಗೋಕೆ ಹೇಳ್ತಿದ್ದಾರೆ ಅಷ್ಟೇ. ಇವಳಿಗೆ ತೊಂದರೆ ಕೊಡ್ತಾ ಇರೋದು ಆ ಕೆಂಪು ಕಣ್ಣಿನ ದುಷ್ಟಶಕ್ತಿ. ಈ ಜಾಗದಲ್ಲಿ ತುಂಬಾನೇ ಚಳಿ ಇದೆ ಅಂತ ಎಲ್ಲರೂ ಟಾಪ್ ಟು ಬಾಟಮ್ ಕವರ್ ಆಗಿದ್ರೆ ಆ ವ್ಯಕ್ತಿ ಚಡ್ಡಿ ಶರ್ಟ್ ಹಾಕೊಂಡ್ ಬಂದು ಸಹಾಯ ಮಾಡಿ ಹೋಗಿದ್ದಾನೆ. ಇದರಿಂದ ಉಚುಪ್ಗೂ ಕೂಡ ಅವನು ಮನುಷ್ಯ ಅಲ್ಲ ಅಂತ ಡೌಟ್ ಬಂದಿದೆ. ಇಲ್ಲೇ ಎಲ್ಲರೂ ಸ್ವಲ್ಪ ಹೊತ್ತು ಸಮಯ ಕಳೀತಿದ್ದಾಗ ಈತ ಮಾಯಾಗೆ ನೀನು ಒಂದಿನ ಇಲ್ಲಿಗೆ ಬರ್ತೀಯಾ, ಬಂದು ನನ್ನ ನೋಡಿ ತುಂಬಾನೇ ಅಳ್ತೀಯ ಅಂದಾಗ ಏನೇನೋ ಮಾತಾಡ್ಬೇಡ ಬಾ ವಾಪಸ್ ಹೋಗ್ಬೇಕು ಅಂತ ಹೇಳಿ ಇವಳನ್ನ ಕರ್ಕೊಂಡು ಹೊಡ್ತಾಳೆ ಮಾಯಾ. ಎಲ್ಲರೂ ಬೆಟ್ಟದಿಂದ ವಾಪಸ್ ಬರ್ಬೇಕಾದ್ರೆ ಒಂದು ಜಾಗದಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ದಾಗ ಏನೋ ನಾನು ಹಿಂದೆ ಬಿಟ್ಟು ಬಂದಿರೋ ಹಾಗೆ ಅನಿಸ್ತಾ ಇದೆ, ಏನು ಅಂತ ನೆನಪಾಗ್ತಿಲ್ಲ ಅಂತ ಈತ ಮಾಯಾಗೆ ಹೇಳ್ತಾಳೆ. ನಾವು ಏನು ಮರ್ತ್ ಬಂದಿಲ್ಲ, ಸುಮ್ನೆ ಇರುವಂತ ಮಾಯಾ ಇವಳಿಗೆ ಸಮಾಧಾನ ಮಾಡ್ತಿದ್ದಾಗ್ಲೇ ಅಸಮಾಧಾನ ಆಗೋ ವಿಷಯ ಹೇಳ್ತಾನೆ ಇಂದ್ರನ ಫ್ರೆಂಡ್ ಯಾದಿ. ಅದೇನಂದ್ರೆ ಯಾಕೋ ನಮ್ಮಲ್ಲಿ ಒಬ್ರು ಕಡಿಮೆ ಆಗಿದ್ದಾರೆ ಅನಿಸ್ತಿದ್ಯಲ್ಲ ಅಂತ. ಉಚುಪ್ ಎಂತದೂ ಇಲ್ಲ, 7 ಜನ ಬಂದಿದ್ವಿ, 7 ಜನ ವಾಪಸ್ ಹೋಗ್ತಾ ಇದೀವಿ, ಎಣ್ಸಕ್ಕೂ ಸರಿಯಾಗಿ ಬರಲ್ವಾ, ಸುಮ್ನೆ ಬಾ ಅಂತ ಎಲ್ಲರೂ ಈಗ ಬೆಟ್ಟದಿಂದ ಎಳೆದು ವಾಪಸ್ ತಮ್ಮ ತಮ್ಮ ಮನೆಗೆ ಹೊರಡ್ತಾರೆ. ಈತ ಇನ್ನು ಪೊಸೆಸ್ಡ್ ಆಗಿರೋ ರೀತಿನೇ ಮನೆಯ ಒಳಗೆ ಹೋಗ್ತಾಳೆ. ತನ್ನ ತಾಯಿ ನೂರ್ನ ಕೂಡ ಮಾತಾಡ್ಸಲ್ಲ. ಮಾಯಾಳ ಮನೆಯಲ್ಲಿ ಮಾಯಾಳ ಅಜ್ಜಿ ಇಂದ್ರ ಮತ್ತೆ ಮಾಯಾ ಮನೆಗೆ ಹಿಂದಿನ ಡೋರಿಂದ ಬರೋದು ನೋಡಿ ಮುಂದೆ ಡೋರ್ ಹತ್ರ ವೇಟ್ ಮಾಡ್ತಾ ನಿಂತಿರೋ ಮಾಯಾಳ ಅಮ್ಮಂಗೆ ಅವರು ಹಿಂದಿನ ಡೋರಿಂದ ಬಂದು ಕೈಕಾಲ್ ತೊಳ್ಕೊಂತಾ ಇದ್ದಾರೆ, ನೋಡ್ ಹೋಗು ಅಂತ ಹೇಳ್ತಾರೆ. ಇವಳು ಹೋಗಿ ನೋಡಿದಾಗ ಮಾಯಾ ಮತ್ತೆ ಇಂದ್ರ ಇಲ್ಲೇ ಇದ್ದಾರೆ, ಹೇಗೋ ಹುಷಾರಾಗಿ ವಾಪಸ್ ಬಂದಿದ್ದಾರಲ್ಲ ಅಂತ ತಮ್ಮ ರೂಮ್ಗೆ ಹೋಗ್ಬೇಕಾದ್ರೆ ಯಾರೋ ಮುಂದಿನ ಡೋರ್ನ ಬಡಿತಾ ಇದ್ದಾರೆ. ಯಾರು ಅಂತ ಬಂದು ಡೋರ್ ಓಪನ್ ಮಾಡಿದ್ರೆ ಮಾಯಾ ಮತ್ತೆ ಇಂದ್ರ ಈಗ ಬಂದಿದ್ದಾರೆ. ಹಾಗಾದ್ರೆ ಒಳಗಿರೋರು ಯಾರು ಅಂತ ಇವರಮ್ಮ ನೋಡೋಕೆ ಬಂದ್ರೆ ಇಲ್ಲಿ ಈಗ ಯಾರು ಇಲ್ಲ. ನಂತರ ಎಲ್ಲರೂ ಮಲಗಿದ್ದಾಗ ಮಧ್ಯರಾತ್ರಿ ಮಾಯಾ ಅವರಮ್ಮ ಮಾಯಾಳನ್ನ ಎಚ್ಚರಗೊಳಿಸಿ ಈತ ಅವರಮ್ಮ ನೂರ್ ಫೋನ್ ಮಾಡಿದ್ರು. ಈತ ವಿಚಿತ್ರವಾಗಿ ಆಡ್ತಾ ಇದ್ದಾಳಂತೆ, ಬೇಗ ಹೋಗೋಣ ಬನ್ನಿ ಅಂತ ಎಲ್ಲರನ್ನ ಈತಾಳ ಮನೆಗೆ ಕರ್ಕೊಂಡ್ ಬಂದಾಗ ಈತ ಆ ದುಷ್ಟಶಕ್ತಿಗೆ ಪೊಸೆಸ್ಡ್ ಆಗಿ ಒಂದೇ ಸಮ ನಗಾಡ್ತಾ ಇದ್ದಾಳೆ. ಮಸೀದಿಯಿಂದ ಉಸ್ತಾದ್ ಅವರನ್ನ ಕರೆದಿದ್ರು, ಏನು ಪ್ರಯೋಜನ ಆಗ್ತಾ ಇಲ್ಲ. ಉಸ್ತಾದ್ ಹೇಳ್ತಾರೆ ಯಾವ ಡಿಮನ್ನು ಮನುಷ್ಯರನ್ನ ಕೊಲ್ಲೋದಿಲ್ಲ ಬಿಡಿ ಅಂತ. ಮೋಸ್ಟ್ಲಿ ಈ ಉಸ್ತಾದ್ಗೆ ಡಿಮನ್ಸ್ ಜೊತೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅನ್ಸುತ್ತೆ. ಕುದರತ್ ಮೂವಿಯಲ್ಲಿರೋ ಉಸ್ತಾದ್ನ ನೋಡಿದ್ವಲ್ಲ, ಅವರನ್ನ ಕರಿಬೇಕಾಗಿತ್ತು. ಅವರಾಗಿದ್ದಿದ್ರೆ ಸಖತ್ತಾಗಿ ಎಕ್ಸಾರ್ಸಿಸಮ್ ಮಾಡ್ತಾ ಇದ್ರು. ಈ ಉಸ್ತಾದ್ ಅವರ ಕೈಯಲ್ಲಿ ಈತನ ಕಾಪಾಡೋಕ್ ಆಗ್ತಿಲ್ಲ. ಈಗ ಇವಳು ತನ್ನ ಬೆರಳಿನ ಉಗುರುಗಳನ್ನ ಒಂದೊಂದಾಗಿ ಕಿತ್ಕೊಳ್ಳೋಕೆ ಶುರು ಮಾಡಿದಾಗ ತಕ್ಷಣ ನೂರ್ ಮತ್ತೆ ಇರ್ವಾನ್ ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಈತಾಳ ಈ ಸ್ಥಿತಿಗೆ ನೀವಿಬ್ರೆ ಕಾರಣ ಅಂತ ಇರ್ವಾನ್ ಮಾಯಾ ಮತ್ತೆ ಇಂದ್ರಾಗೆ
ಬೈಯೋದ್ರ ಜೊತೆಗೆ ಅವಳಿಗೇನಾದ್ರೂ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಈಗ ಡಾಕ್ಟರ್ ಬಂದು ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ, ಇದು ಮೆಡಿಕಲ್ಗೆ ಸಂಬಂಧಿಸಿದ ಪ್ರಾಬ್ಲಮ್ ಅಲ್ಲ, ದೈಹಿಕವಾಗಿ ಅವಳು ನಾರ್ಮಲ್ ಆಗೇ ಇದ್ದಾಳೆ, ನೀವು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋದೇ ಒಳ್ಳೇದು ಅಂತ ಡಾಕ್ಟರೇ ಹೇಳ್ತಿದ್ದಾರೆ. ಹೀಗೆ ದಿನಗಳು ಕಳೀತಾ ಡಾಕ್ಟರ್ ಹೇಳಿದ್ರು ಕೂಡ ಮನೆಗೆ ಕರ್ಕೊಂಡು ಹೋಗದೆ ಈತಳನ್ನ ಹಾಸ್ಪಿಟಲ್ ಅಲ್ಲೇ ಉಳಿಸ್ಕೊಂಡಿದ್ದಾರೆ. ಮಾಯಾ ಕಾಲೇಜ್ಗೆ ಹೋಗೋದು, ಅವಾಗವಾಗ ಹಾಸ್ಪಿಟಲ್ ಅಲ್ಲಿ ಇರೋ ಈತಳನ್ನ ಮೀಟ್ ಮಾಡೋಕೆ ಬರೋದು ಮಾಡ್ತಿದ್ದಾಳೆ. ಒಂದಿನ ಈತನ್ನ ಮೀಟ್ ಮಾಡೋಕೆ ಹಾಸ್ಪಿಟಲ್ಗೆ ಬಂದಾಗ ಇವಳ ಹೊಟ್ಟೆ ತುಂಬಾನೇ ಊದ್ಕೊಂಡಿದೆ, ಊಟ ನೀರು ಕುಡಿತಾ ಇಲ್ಲ. ಮಾಯಾಗೆ ಇವಳ ಸ್ಥಿತಿ ನೋಡೋಕಾಗದೆ ತುಂಬಾನೇ ದುಃಖದಲ್ಲಿ ಇದ್ದಾಳೆ. ನಂತರ ಇವರಮ್ಮ ನೂರ್ನ ಮಾತಾಡ್ಸೋಕೆ ಬಂದಾಗ ಇವಳಂತೂ ಈತ ಬದುಕ್ತಾಳೆ ಅನ್ನೋ ನಂಬಿಕೆನೆ ಕಳ್ಕೊಂಡಿದ್ದಾಳೆ. ಇಲ್ಲಿಗೇನೆ ನೂರ್ ತುಂಬಾನೇ ಜನ ಕ್ಯಾಯಿಗಳನ್ನ ಕರೆಸಿರ್ತಾಳೆ, ಅಂದ್ರೆ ಇಸ್ಲಾಂ ಅಲ್ಲಿ ಎಕ್ಸ್ಪರ್ಟ್ ಇವರು. ಇವರಲ್ಲಿ ಒಬ್ರು ಈತ ಆ ಬೆಟ್ಟದ ಮೇಲೆ ಏನೋ ಬಿಟ್ಟು ಬಂದಿದ್ದಾಳೆ, ಅದನ್ನ ತಗೊಂಡು ಬಂದ್ರೆ ಸರಿ ಹೋಗ್ಬೋದು ಅಂತ ಹೇಳ್ತಾರೆ. ಮಾಯಾ ಮನೆಗೆ ಬಂದು ಇಂದ್ರ ಹತ್ರ ಈತ ಏನ್ ವಸ್ತುನ ಬಿಟ್ಟು ಬಂದಿರ್ಬೋದು ಅಂತ ನೆನ್ಪ್ ಮಾಡ್ಕೋಬೇಕಾದ್ರೆ ಅವಳ ಬ್ಲಡ್ ಆಗಿರೋ ಬಟ್ಟೆ ಕವರ್ ಅಲ್ಲಿ ಹಾಕಿ ಇಟ್ಕೊಂಡಿದ್ಲು, ಅದನ್ನೇನಾದ್ರೂ ಅಲ್ಲಿ ಬಿಸಾಕಿದ್ಲ, ಅದಕ್ಕೆ ಕಾಡಿನ ದೇವತೆಗಳು ಕೋಪ ಮಾಡ್ಕೊಂಡಿರ್ಬೋದಾ ಅಂತ ಮಾಯಾ ಹೇಳ್ದಾಗ ಇಲ್ಲ, ಟೆಂಟ್ ಹತ್ರ ಈತ ಪೊಸೆಸ್ಡ್ ಆಗಿದ್ದಾಗ ಉಚ್ಚುಪ್ಗೆ ಅವಳ ಬ್ಯಾಗ್ ಚೆಕ್ ಮಾಡೋಕೆ ಹೇಳಿದ್ದೆ, ಆಗ ಆ ಬ್ಯಾಗ್ ಅಲ್ಲೇ ಕವರ್ ಇತ್ತು, ಇದರಲ್ಲಿ ನೀನು ಇನ್ವಾಲ್ವ್ ಆಗ್ಬೇಡ, ಅವರಪ್ಪ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಹೇಳಿ ಹೋಗ್ತಾನೆ ಇಂದ್ರ. ಇವತ್ ರಾತ್ರಿ ನೂರ್ ಈತ ಹತ್ರ ಹೋಗ್ಬೇಕಾದ್ರೆ ಅವಳ ರೂಮ್ ಇಂದ ಯಾರೋ ಒಬ್ಬ ವ್ಯಕ್ತಿ ಹೊರಗೆ ಹೋಗ್ತಾನೆ. ಯಾರ್ ನೀವು ಅಂತ ನೂರ್ ಕೇಳಿದ್ರು ಏನು ಹೇಳಲ್ಲ. ಯಾರೋ ಹಾಸ್ಪಿಟಲ್ ಅವ್ನು ಇರ್ಬೇಕು ಅಂತ ಒಳಗೆ ಬಂದು ನೂರ್ ಮಲಗಿದ್ದಾಗ ಈತಾಳ ಹತ್ರ ಆ ಕೆಂಪು ಕಣ್ಣಿನ ದುಷ್ಟಶಕ್ತಿ ಬಂದು ಇವಳಿಗೆ ತುಂಬಾನೇ ಹೆದರಿಸುತ್ತೆ. ಇವಳು ಕಿರ್ಚಾಡೋಕೆ ಶುರು ಮಾಡಿದಾಗ ಮೂಗು ಕಿವಿಯಿಂದ ಎಲ್ಲ ರಕ್ತ ಬರ್ತಾ ಇದೆ. ಮುಂದಿನ ದಿನ ಬೆಳಗ್ಗೆ ಮಾಯಾ ಇವಳನ್ನ ಮೀಟ್ ಮಾಡೋಕೆ ಹಾಸ್ಪಿಟಲ್ಗೆ ಬಂದಾಗ ಈತಾಳ ಕೂದಲು ಇನ್ನಷ್ಟು ಉದುರಿದೆ. ಪ್ರತಿದಿನ ಆ ದುಷ್ಟಶಕ್ತಿ ತನಗೆ ಹೆದರಿಸ್ತಾ ಇರೋ ವಿಷಯ ಈತ ಏನೋ ಹೇಳ್ತಿದ್ದಾಳೆ. ಇದಕ್ಕೆ ಮಾಯಾ ಅದೆಲ್ಲ ಕೆಟ್ಟ ಕನ್ಸು ಅಷ್ಟೇ, ತಲೆ ಕೆಡ್ಸ್ಕೋಬೇಡ ಬಿಡು ಅಂತ ಹೇಳ್ತಿದ್ದಾಳೆ. ಆದ್ರೆ ಇವಳಿಗೇನ್ ಗೊತ್ತಾಗುತ್ತೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತು ಭಯಕ್ಕೆ ಎಲ್ಲೆಲ್ಲಿ ಏನೇನ್ ಹರ್ಕೊಳ್ಳುತ್ತೆ ಅಂತ. ಇಲ್ಲಿಂದ ಸ್ಕೂಲ್ಗೆ ಮಾಯಾ ಬಂದಾಗ ಇಂದ್ರ ಮತ್ತೆ ಅವಳ ಫ್ರೆಂಡ್ಸ್ ನೆಲ್ಲ ಗುಡ್ಡಾಕೊಂಡು ಈತಾಗೆ ಏನಕ್ಕೆ ಈ ರೀತಿ ಆಗ್ತಿದೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಮತ್ತೆ ಅವಳ ಪೀರಿಯಡ್ಸ್ ವಿಷಯ ಬರುತ್ತೆ. ಇದಕ್ಕೆ ಅಲ್ಲಿ ನಾನು ಒಂದ್ಸಲ ಹೈಕಿಂಗ್ಗೆ ಹೋದಾಗ ನಮ್ ಗ್ರೂಪ್ ಅಲ್ಲಿ ಇದ್ದ ಹುಡುಗಿಗೆ ಹಾಗೆ ಆಗಿತ್ತು, ಆದ್ರೆ ಅವಳು ಸೇಫ್ ಆಗೇ ಬಂದ್ಲು, ಈತ ತರ ಏನು ಆಗ್ಲಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇವರೇ ಅಪಾರ್ಥ ಮಾಡ್ಕೊಂಡಿದ್ದಾರೆ, ಕಾಡಿನ ದೇವತೆಗಳಾಗ್ಲಿ ಆ ರಾಣಿ ಆಗ್ಲಿ ಈತಾಗೆ ಪೀರಿಯಡ್ಸ್ ಆಗಿದ್ರು ಬಂದಿದ್ಲು ಅಂತ ಬೇಜಾರ್ ಮಾಡ್ಕೊಂಡಿರೋದಲ್ಲ. ಅಂದ್ರೆ ಜನರು ಯಾವ್ದನ್ನ ಅಪವಿತ್ರ ಅಂತ ಕರೀತಾರೋ ಅದರಿಂದ ಕಾಡಿನ ದೇವತೆಗಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಆ ರಾಣಿಗೂ ಪ್ರಾಬ್ಲಮ್ ಇಲ್ಲ. ಈತ ಬೇರೆ ಏನೋ ತಪ್ಪು ಮಾಡಿದಳೆ, ಇವರು ಬೇರೆ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕು. ಯಾದಿ ಕೂಡ ನನಗ್ಯಾಕೆ ಅಲ್ಲಿ ನಮ್ಮಲ್ಲಿ ಒಬ್ರು ಕಡಿಮೆ ಇದಾರೆ ಅಂತ ಅನಿಸ್ತು ಅಂದಾಗ ನನಗನ್ಸೋ ಪ್ರಕಾರ ಒಬ್ರು ಕಡಿಮೆ ಆಗಿರೋದಲ್ಲ, ಒಂದು ವಸ್ತು ಕಡಿಮೆ ಆಗಿರ್ಬೋದು. ಈತ ಕೂಡ ಏನನ್ನೋ ಹಿಂದೆ ಬಿಟ್ಟು ಬಂದಿರೋ ಹಾಗೆ ಅನಿಸ್ತಿದೆ ಅಂತ ಹೇಳ್ತಿದ್ಲು, ಅಂದ್ರೆ ಬೇರೆ ಏನೋ ನಮಗೆ ಗೊತ್ತಿಲ್ಲದೆ ಇರೋದು ನಡೆದಿದೆ ಅಂತ ಹೇಳ್ತಾನೆ ಇಂದ್ರ. ಇಲ್ಲಿಂದ ಇವರು ಹಾಸ್ಪಿಟಲ್ಗೆ ಹೊರಡ್ತಾರೆ ಈತನ ಮೀಟ್ ಮಾಡೋಕೆ. ಅದೇ ಇನ್ನೊಂದ್ ಕಡೆ ಹಾಸ್ಪಿಟಲ್ಗೆ ನೂರ್ ಬರ್ಬೇಕಾದ್ರೆ ಮತ್ತೆ ಅದೇ ವ್ಯಕ್ತಿ ನೆನೆ ರೂಮ್ ಇಂದ ಹೊರಗೆ ಬರೋದು ನೋಡಿದ್ಲಲ್ಲ, ಅವನೇ ಈಗ ಹಾಸ್ಪಿಟಲ್ ಇಂದ ಹೋಗ್ತಾ ಇದ್ದಾನೆ. ಈತ ಹತ್ರ ಮಾಯಾ ಇಂದ್ರ ಎಲ್ಲರೂ ಬಂದು ಮಾತಾಡ್ತಿದ್ದಾರೆ. ಆದ್ರೆ ಈತ ಡೋರ್ ಹತ್ರ ಆ ದುಷ್ಟಶಕ್ತಿ ನಿಂತಿರೋದನ್ನ ನೋಡ್ಬೇಕಾದ್ರೆ ಅಲ್ಲೇನಿದೆ ಅಂತ ಎಲ್ಲರೂ ಹಿಂದಿರುಗಿ ನೋಡಿದಾಗ ಅಲ್ಲಿ ಆ ದುಷ್ಟಶಕ್ತಿ ಕಾಣಲ್ಲ, ಈತ ಅವರಪ್ಪ ಇರ್ವಾನ್ ಕಾಣ್ತಾರೆ. ಗೊತ್ತಾಯ್ತಾ ಸ್ನೇಹಿತರೆ, ಸಮಸ್ಯೆ ಇವರ ಮನೆಯಲ್ಲೇ ಇದೆ. ಅದು ಈ ವಯ ಎಲ್ಲರಿಂದ ಏನೋ ಮುಚ್ಚಿಡ್ತಿರೋದಂತೂ ನಿಜ. ಅದೇನ್ ಮುಚ್ಚಿಡ್ತಿದನೋ ಅದು ಇವನ ಸೀಕ್ರೆಟ್ ರೂಮ್ ಅಲ್ಲಿ ಇದೆ. ರಾತ್ರಿ ಮಾಯಾಳ ಮನೆ ಡೋರ್ನ ಯಾರೋ ಬಡಿತಾ ಇದಾರೆ ಅಂತ ಮಾಯಾ ಡೋರ್ ಓಪನ್ ಮಾಡಿ ನೋಡಿದ್ರೆ ಈತಾನೆ ಇಲ್ಲಿಗೆ ಬಂದಿದ್ದಾಳೆ. ಇವಳು ಈಗ ಹುಷಾರಾಗಿದ್ದಾಳೆ. ಮತ್ತೆ ಮೌಂಟ್ ಗೆಡೆಗೆ ಹೋಗಿದ್ದಾಗ ತನ್ನ ಬಟ್ಟೆಯನ್ನ ಈತಾಗೆ ಮಾಯಾ ಕೊಟ್ಟಿರ್ತಾಳೆ, ಅದನ್ನ ಹಿಂದಿರುಗಿಸೋಕೆ ಬಂದಿದ್ದಾಳೆ. ಬೇಡ, ಇದನ್ನ ನೀನೇ ಹಿಡ್ಕೋ, ಹುಷಾರಾಗಿದ್ಯಲ್ಲ ಸಾಕು, ನಾಳೆ ನಿಮ್ ಮನೆಗೆ ಬರ್ತೀನಿ ಅಂತ ಹೇಳಿ ಇವಳನ್ನ ಕಳಿಸಿ ನೆಮ್ಮದಿಯಾಗಿ ಮಲ್ಕೊಂತಾಳೆ ಮಾಯಾ. ಆದ್ರೆ ನೆಮ್ಮದಿ ಕೆಡೋ ವಿಷಯ ಹೇಳ್ಕೊಂಡು ಬಂದ ಇಂದ್ರ ಇವಳನ್ನ ಎಚ್ಚರಗೊಳಿಸಿ ಹಾಸ್ಪಿಟಲ್ಗೆ ಹೋಗ್ಬೇಕು ಬಾ ಅಂತ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಇಲ್ಲಿಗೆ ಬಂದಿದ್ದು ಈತ ಅಲ್ಲ, ಆ ದುಷ್ಟ ಶಕ್ತಿ ಅವಳ ರೂಪದಲ್ಲಿ ಬಂದು ಮಾಯಾಳ ಎಮೋಷನ್ಸ್ ಜೊತೆ ಆಟಾಡಿ ಹೋಗಿದೆ. ತಕ್ಷಣ ಎಲ್ಲರೂ ಹಾಸ್ಪಿಟಲ್ಗೆ ಬಂದಾಗ ಈತಾಳ ಹಾರ್ಟ್ ಬೀಟ್ ನಿಂತಿರೋದ್ರಿಂದ ಡಿಫೈಬ್ರಿಲೇಟರ್ ಇಂದ ರಿವೈವ್ ಮಾಡೋಕೆ ನೋಡ್ತಾರೆ. ಇದರಿಂದ ಇವಳಿಗೆ ಪ್ರಜ್ಞೆ ಬರುತ್ತೆ ಕೂಡ, ಆದ್ರೆ ಬಾಯಿಂದ ತುಂಬಾನೇ ರಕ್ತ ಬಂದು ಕೊನೆ ಬಾರಿ ಮಾಯಾಳನ್ನ ನೋಡ್ತಾ ಪ್ರಾಣ ಬಿಡ್ತಾಳೆ. ಇದರಿಂದ ಎಲ್ಲರಿಗೂ ದೊಡ್ಡ ಆಘಾತ ಆಗುತ್ತೆ. ಮುಂದಿನ ದಿನ ಈತಾಳ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಪದೇ ಪದೇ ಹಾಸ್ಪಿಟಲ್ಗೆ ಬರ್ತಿದ್ದ ಆ ವ್ಯಕ್ತಿ ಹೊರಗೆ ಬಂದು ಸ್ಮೈಲ್ ಮಾಡ್ತಾ ಇದ್ದಾನೆ. ತಾನು ಅನ್ಕೊಂಡಿದ್ದನ್ನ ಮಾಡಿದಾನೆ ಅನ್ನೋ ಹಾಗೆ. ಇವನೇ ಏನೋ ಮಾಡಿದಾನೆ ಅಂತ ಅನ್ಕೊಂಡ ನೂರ್ ಆ ವ್ಯಕ್ತಿಗೆ ಚೆನ್ನಾಗಿ ಬೈದು ಇಲ್ಲಿಂದ ಕಳಿಸ್ತಾಳೆ. ಇವತ್ ರಾತ್ರಿ ಮಾಯಾ ಮೌಂಟ್ ಗೆಡೆಗೆ ಹೋಗೋಕ್ಕೂ ಮುಂಚೆ ಏನೇನ್ ನಡೆದಿತ್ತು ಅಂತ ತುಂಬಾನೇ ಯೋಚನೆ ಮಾಡಿದಾಗ ಇಲ್ಲಿವರೆಗೂ ಇವಳು ಮಿಸ್ ಮಾಡ್ತಿದ್ದ ಆಂಗಲ್ ಗೊತ್ತಾಗುತ್ತೆ. ಅದೇನಂದ್ರೆ ನಿಮ್ಗೆ ನೆನ್ಪಿರ್ಬೋದು ಸ್ನೇಹಿತರೆ, ಇರ್ವಾನ್ ಈತಾಗೆ ಹೊರಡೋಕ್ಕೂ ಮುಂಚೆ ಬ್ಲಾಕ್ ಕವರ್ ಅಲ್ಲಿ ಏನೋ ಕೊಟ್ಟು ಕಳ್ಸಿರ್ತಾನೆ, ಅದನ್ನ ಎಲ್ಲಾದ್ರೂ ದೂರ ಬಿಸಾಕು ಅಂತ. ಅದನ್ನ ತಗೊಂಡು ಬಂದು ಬೆಟ್ಟದ ದಾರಿಯಲ್ಲಿ ಬರೋ ಕೆರೆಗೆ ಬಿಸಾಕಿರ್ತಾಳೆ. ಅಲ್ಲಿಂದಾನೆ
ಮುಂಚೆನೆ ಈತ ಮೇಲೆ ಕಾಡಿನ ದೇವತೆಗಳು ಕೋಪ ಮಾಡ್ಕೊಳ್ಳೋದು. ಆದ್ರೆ ಈಗ ಈತಳನ್ನ ಕೊಂದಿದ್ದು ಆ ದುಷ್ಟಶಕ್ತಿ ಕಾಡಿನ ದೇವತೆಗಳಲ್ಲ, ಆ ರಾಣಿನೂ ಅಲ್ಲ. ಟೆಂಟ್ ಅಲ್ಲಿ ಇದ್ದಾಗ ಕಾಡಿನ ಒಂದು ದೇವತೆನೆ ಆ ವ್ಯಕ್ತಿಯ ರೂಪದಲ್ಲಿ ಬಂದು ಈತಾಳನ್ನ ಕಾಪಾಡಿರ್ತಾರೆ. ಈ ವಿಷಯ ಮಾಯಾಗೆ ಗೊತ್ತಾಗ್ತಿದ್ದಂಗೆ ತಕ್ಷಣ ನೂರ್ ಮನೆ ಹತ್ರ ಬಂದು ಮೊದ್ಲು ನಿಮ್ ಗಂಡನ್ ಬಾಯ್ ಬಿಡ್ಸಿ ಅಂತ ನೂರ್ಗೆ ಹೇಳ್ತಾಳೆ. ನೂರ್ ಆ ಸೀಕ್ರೆಟ್ ರೂಮ್ ಅಲ್ಲಿ ಇರೋ ತನ್ನ ಗಂಡ ಇರ್ವಾನ್ಗೆ, ನೀನು ಈತಾಗೆ ಏನ್ ಕೊಟ್ಟಿದ್ದೆ, ಆ ಕವರ್ ಅಲ್ಲಿ ಏನಿತ್ತು ಹೇಳು, ಈ ರೂಮ್ ಅಲ್ಲಿ ಏನ್ ಮಾಡ್ತಿದ್ಯಾ ಅಂತ ರೂಮ್ ಒಳಗೆ ನುಗ್ದಾಗ ಗೊತ್ತಾಗುತ್ತೆ. ಅಣ್ಣ ಎಷ್ಟು ದಿನ ಇಲ್ಲಿ ಏನೋ ಬಿಸ್ನೆಸ್ ಸ್ಟ್ರಾಟಜಿ ಮಾಡ್ತಿರೋ ಹಾಗೆ ರೂಮ್ ಅಲ್ಲಿ ಸೇರ್ಕೊಂತಿದ್ದ, ಆದ್ರೆ ಇಲ್ಲಿ ಇವನು ಮಾಡ್ತಿರೋದು ವಾಮಾಚಾರದ ಪ್ರಯೋಗ. ಇದು ಒಂದು ರೀತಿ ಬಿಸ್ನೆಸ್ ಸ್ಟ್ರಾಟಜಿನೇ ಸ್ನೇಹಿತರೆ. ಹೇಗೆ ಅಂದ್ರೆ ಇವನ ಬಿಸ್ನೆಸ್ ಚೆನ್ನಾಗಿ ಓಡ್ತಿರಲ್ಲ, ಅದೇ ಸಮಯಕ್ಕೆ ಇವನ ಬಿಸ್ನೆಸ್ ನ ಪೂರ್ತಿ ಮುಳುಗ್ಸೋಕೆ ಅದೇ ಹಾಸ್ಪಿಟಲ್ಗೆ 50 ಸಲ ಬರ್ತಿದ್ನಲ್ಲ ಆ ವ್ಯಕ್ತಿ ಬಂದಾಗ ಅವನ ಬಿಸ್ನೆಸ್ ಹಾಳು ಮಾಡೋಕೆ ಇರ್ವಾನ್ ಏನಾದ್ರೂ ಪ್ಲಾನ್ ಮಾಡೋ ಅಷ್ಟ್ರಲ್ಲೇ ಅವನೇ ಇರ್ವಾನ್ ಮೇಲೆ ಮಾಟ ಮಂತ್ರ ಮಾಡ್ಸಿರ್ತಾನೆ. ಅದಕ್ಕೆ ಬಲಿ ಆಗೋದು ಈತ. ಇವಳ ಮೂಗಲಿ ರಕ್ತ ಬರೋಕೆ ಶುರು ಆದಾಗ ಇರ್ವಾನ್ ಏನು ಆಗಲ್ಲ, ನಿಮ್ಮ ಅಮ್ಮಂಗೆ ಈ ವಿಷಯ ಹೇಳ್ಬೇಡ ಅಂತ ಬಾಯಿ ಮುಚ್ಚಿರ್ತಾನೆ. ಹಾಗೆ ಒಂದಿನ ಇವನ ಮನೆಯ ಪಕ್ಕ ಒಂದು ವೂಡು ಡಾಲ್ ಅಂದ್ರೆ ವಾಮಾಚಾರದ ಪ್ರಯೋಗ ಮಾಡಿ ಇಟ್ಟಿರೋ ಗೊಂಬೆ ಮಣ್ಣಲ್ಲಿ ಸಿಕ್ಕಿದಾಗ ಅದನ್ನ ಎಷ್ಟಾಗುತ್ತೋ ಅಷ್ಟು ದೂರ ಬಿಸಾಕ್ಬೇಕು ಅಂತ ಒಬ್ರು ಮಂತ್ರವಾದಿ ಹೇಳಿರ್ತಾರೆ. ಹಾಗಾಗಿ ಇವನೇ ಅದನ್ನ ತಗೊಂಡ್ ಹೋಗಿ ಬಿಸಾಕೋದ್ ಬಿಟ್ಟು ಮಗಳಿಗೆ ಕವರ್ ಅಲ್ಲಿ ಹಾಕಿ ದಾರಿಯಲ್ಲಿ ಇದನ್ನ ಬಿಸಾಕ್ ಹೋಗು ಅಂತ ಕೊಟ್ಟಿರ್ತಾನೆ. ಕವರ್ ಒಳಗೆ ಆ ಗೊಂಬೆ ಇದೆ ಅಂತ ಈತಾಗೆ ಗೊತ್ತಿಲ್ಲದೆ ಇರೋದ್ರಿಂದ ಕೆರೆ ಒಳಗೆ ಅದನ್ನ ಬಿಸಾಕ್ತಾಳೆ. ಇದರಿಂದಾನೇ ಬೆಟ್ಟದಲ್ಲಿ ಇದ್ದ ದೇವತೆಗಳು ಬೆಟ್ಟವನ್ನ ಅಪವಿತ್ರಗೊಳಿಸಿದ್ಯಾ, ಇಲ್ಲಿಗೆ ಕಳಂಕ ತಂದಿದ್ಯಾ ಅಂತ ಹೇಳ್ತಾ ಇದ್ದಿದ್ದು. ಈ ಎಲ್ಲಾ ವಿಷಯ ಕೇಳಿ ನೂರ್ಗೆ ಕೋಪ ನೆತ್ತಿಗೇರುತ್ತೆ. ನನ್ನ ಮಗಳಿಗೋಸ್ಕರ ನಾನು ಪ್ರಾಣ ಕೊಡೋಕು ರೆಡಿ ಆಗಿರ್ತೀನಿ, ಅಂತದ್ರಲ್ಲಿ ನೀನು ನಿನ್ನ ಮಗಳ ಪ್ರಾಣನೇ ತಗೊಂಡಿದ್ಯಲ್ಲ, ಎಂತ ತಂದೆ ನೀನು ಅಂತ ಅಳ್ತಾ ಇಲ್ಲಿಂದ ಹೋಗ್ತಾಳೆ. ಇದೇ ರೀತಿ ಇಂಡೋನೇಷಿಯಾದ ಕೆಲವು ಕಡೆ ನಿಜವಾಗ್ಲೂ ನಡೆಯುತ್ತೆ ಸ್ನೇಹಿತರೆ. ರೀಸೆಂಟ್ ಆಗಿ ಇಂಡೋನೇಷಿಯಾದ ದ ಕರ್ಸ್ ಆಫ್ ದ 7 ಸೀಸ್ ಅನ್ನೋ ಹಾರರ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ಮೂವಿಯಲ್ಲೂ ಅಷ್ಟೇ ಸ್ನೇಹಿತರೆ, ಮಾರ್ಕೆಟ್ ಅಲ್ಲಿ ಒಬ್ಬನ ವ್ಯಾಪಾರ ಚೆನ್ನಾಗಾಗ್ತಿದೆ ಅಂತ ಇನ್ನೊಬ್ಬ, ಅವನ ವ್ಯಾಪಾರ ಚೆನ್ನಾಗಾಗ್ತಿದೆ ಅಂತ ಮತ್ತೊಬ್ಬ, ಹೀಗೆ ಒಬ್ರು ಮೇಲೆ ಒಬ್ರು ಮಾಟ ಮಂತ್ರ ಮಾಡಿಸ್ಕೊಂಡು ಎಲ್ಲರ ಜೀವನ ನಾಶ ಮಾಡ್ಕೊಂತಾರೆ. ಹಾಗೆ ಇಲ್ಲೂ ಕೂಡ ಆಗಿದೆ. ವಾಮಾಚಾರ ಮಾಡಿಸಿ ಯಾವ ದುಷ್ಟಶಕ್ತಿಯನ್ನ ಆಹ್ವಾನಿಸಿರ್ತಾರೋ ಆ ದುಷ್ಟಶಕ್ತಿ ತೊಂದರೆ ಕೊಡೋಕೆ ಬರುತ್ತೆ. ಈ ಮೂವಿಯಲ್ಲಿ ಕೆಂಪು ಕಣ್ಣಿನ ದುಷ್ಟಶಕ್ತಿಯನ್ನ ಹಾಸ್ಪಿಟಲ್ಗೆ 50 ಸಲ ಬರ್ತಿದ್ದ ಆ ವ್ಯಕ್ತಿ ಆಹ್ವಾನಿಸಿರ್ತಾನೆ. ಸೊ ಇಷ್ಟೆಲ್ಲ ಆದ್ಮೇಲೆ 2009ಕ್ಕೆ ಬರ್ತೀವಿ, ಅಂದ್ರೆ 2 ವರ್ಷಗಳ ನಂತರ. ಮತ್ತೆ ಮಾಯಾ, ಇಂದ್ರ ಇವರ ಫ್ರೆಂಡ್ಸ್ ಎಲ್ಲರೂ ಸೇಮ್ ಬೆಟ್ಟದ ಮೇಲೆ ಬಂದಿದ್ದಾರೆ. ಮೊದ್ಲು ಈತ ಜೊತೆ ಬಂದಿದ್ದಾಗ ಮಾಯಾಗೆ ಅವಳು ಹೇಳಿದ್ಲು, ಮತ್ತೆ ನೀನು ಇಲ್ಲಿಗೆ ಬರ್ತೀಯಾ, ನನ್ನ ನೋಡಿ ಅಳ್ತ್ಯಾ ಅಂತ. ಅದೇ ಆಗುತ್ತೆ. ಮಾಯಾ ಇಲ್ಲಿಗೆ ಬಂದಾಗ ಇವಳಿಗೆ ಈತ ಕಾಣಿಸ್ಕೊಂತಾಳೆ. ಇವಳನ್ನ ನೋಡಿ ತುಂಬಾನೇ ಅಳ್ತಾಳೆ ಮಾಯಾ. ಮತ್ತೆ ಇವಳ ಜೊತೆನೆ ಇಲ್ಲಿಂದ ಹೊರಡ್ತಾಳೆ. ಅಂದ್ರೆ ಮಾಯಾಗೆ ಈತ ಇರೋ ರೀತಿ ಕಾಣಿಸುತ್ತೆ ಅಷ್ಟೇ ಸ್ನೇಹಿತರೆ, ಅವಳ ಆತ್ಮ ಏನೂ ಅಲ್ಲ. ಮೂವಿ ಮುಗಿಬೇಕಾದ್ರೆ ಮಾಯಾ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ನಡೆದ ಘಟನೆಯನ್ನೆಲ್ಲ ಅಳ್ತಾ ಹೇಳ್ತಾ ಇರೋದನ್ನ ತೋರಿಸ್ತಾರೆ. ಮಾಯಾ ಏನೇನ್ ಹೇಳಿದ್ದಳೋ ಅದನ್ನೇ ಮೂವಿಯಲ್ಲಿ ತೋರಿಸಿದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಮೂವಿಯ ಸ್ಟೋರಿಯ ಜೊತೆಗೆ ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಕೇಳಿ, ಖಂಡಿತ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.